ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಮುಂದಾಗಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಸುಳಿವನ್ನ ಕೂಡ ನೀಡಿದ್ದಾರೆ. ಹೊಸ ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗುತ್ತಾ ಎನ್ನುವ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಳಿವನ್ನ ನೀಡಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಕೂಡ ಮಾಡುವೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಮುಂದಾಗಿದ್ದಾರೆ. ಎಸ್, ಈಗಾಗಲೇ ಈ ಮುಂಚೆಯೂ ಕೂಡ ಕೇಳಿಬರ್ತಾ ಇತ್ತು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಪುನರ್ರಚನೆ ಆಗುತ್ತೆ, ಹಾಗೆ ಪುನರ್ರಚನೆ ಮಾಡ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು. ಈಗ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತಂತೆ ಸುಳಿವನ್ನ ನೀಡಿದ್ದಾರೆ. ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನರ್ರಚನೆ ಇಲ್ಲ, ಹೈಕಮಾಂಡ್ ಜೊತೆ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನರ್ರಚನೆ ಇಲ್ಲ, ಹೈಕಮಾಂಡ್ ಜೊತೆ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನರ್ರಚನೆ ಇಲ್ಲ, ಹೈಕಮಾಂಡ್ ಜೊತೆ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನರ್ರಚನೆ ಇಲ್ಲ, ಹೈಕಮಾಂಡ್ ಜೊತೆ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಬಜೆಟ್ ಮಂಡನೆ ಮಾಡುವುದಕ್ಕೆ ದಿನಾಂಕ ನಿಗದಿಯಾಗಿಲ್ಲ. ಮಾರ್ಚ್ ತಿಂಗಳಲ್ಲೇ ರಾಜ್ಯ ಬಜೆಟ್ ಮಂಡನೆ ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬಜೆಟ್ ಕುರಿತಂತೆ ಬಜೆಟ್ ಮಂಡನೆ ಮಾಡುವುದಕ್ಕೆ ಯಾವುದೇ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಮಂಡನೆ ಮಾಡ್ತೇನೆ ಅಂತ ಹೇಳಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಮಾರ್ಚ್ ನಲ್ಲಿ ಮಾಡ್ತೀವಿ, ಇನ್ನೂ ಡೇಟ್ ನಿಗದಿ ಮಾಡಿಲ್ಲ. ಪ್ರಿಯಾಂಕಾ ಖರ್ಗೆ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಇವನ ಹೆಸರು ಇದೆಯಾ? ಡೆತ್ ನೋಟ್ ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಈ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇದೆಯಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿರುವಂತದ್ದು. ಸಚಿನ್ ಅವರ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆಯಾ? ಇನ್ನು ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇಲ್ಲ, ಹೀಗಾಗಿ ಅವರ ಪಾತ್ರ ಕೂಡ ಇಲ್ಲ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವನ ಹೆಸರು ಇದೆಯಾ? ಡೆತ್ ನೋಟ್ ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾನು ತಯಾರಿದ್ದೀನಿ ಅಂತ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಸಿಒಡಿ ಕೊಟ್ಟಿದ್ದೀವಿ. ಸಿಒಡಿ ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್, ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್ ಆಫ್ ಹಿಸ್ ನೇಮ್ ಇನ್ ದಿ ಡೆತ್ ನೋಟ್. ಬಿಜೆಪಿ ಡಿಮಾಂಡ್ ಹ್ಯಾಂಡ್ ಓವರ್ ಟು ಸಿಬಿಐ. ಯಾಕೆ ಅವ್ರು ಯಾವ ಸಿಬಿಐ ಕೊಟ್ಟಿದ್ರು? ಇವನ ಹೆಸರು ಇದೆಯಾ? ಡೆತ್ ನೋಟ್ ನಲ್ಲಿ ಇವನ ಹೆಸರು ಇದೆಯಾ? ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡೋಕೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಇರುವಂತದ್ದು. ಹನುಮಂತು, ದುರ್ಗದಿನ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಈಗಾಗಲೇ ಹಿಂದೆಯೂ ಕೂಡ ಹೇಳಿದ್ರು, ಆದರೆ ಇವತ್ತು ಪ್ರತ್ಯಕ್ಷವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸಂಪುಟ ಪುನರ್ರಚನೆಯ ಒಂದು ಸುಳಿವನ್ನ ಕೂಡ ನೀಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಅಪ್ಡೇಟ್ಸ್ ಅಂದ್ರೆ ಸಂಪುಟ ಪುನರ್ರಚನೆಯ ಬಗ್ಗೆ ಇನ್ನೆಷ್ಟು ಅಪ್ಡೇಟ್ಸ್ ಇದೆ, ಈ ಬಗ್ಗೆ ಹೇಳೋದಾದ್ರೆ? ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಪಕ್ಷೀಯ ಶಾಸಕರಿಂದನೇ ಮತ್ತೆ ಹಿರಿಯ ಶಾಸಕರಿಂದ
ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋಂತಹ ಒತ್ತಾಯಗಳು ಕೇಳಿ ಬಂದಿತ್ತು. ಏಕೆಂತಂದ ಹೇಳಿದ್ರೆ ಕೆಲವು ಸಚಿವರ ಕಾರ್ಯವೈಖರಿ ಸರಿಯಾಗಿಲ್ಲ ಅನ್ನುವಂತ ವಿಚಾರಕ್ಕೆ ಮುಂದಿಟ್ಟು ಅವರನ್ನ ಬದಲಾಯಿಸಬೇಕು ಅನ್ನುವಂತ ವಿಚಾರವನ್ನ ಆಗಾಗ ಬೇಡಿಕೆಯನ್ನ ಮುಂದಿಡ್ತಾ ಇದ್ರು. ಮತ್ತೆ ಈ ಕುರಿತಂತೆ ಹೈಕಮಾಂಡ್ ನಾಯಕರು ಬಂದು ಬೆಂಗಳೂರಿಗೆ ಬಂದು ಸಭೆ ನಡೆಸುವಂತ ಸಂದರ್ಭದಲ್ಲೂ ಕೂಡ ಕಾರ್ಯವೈಖರಿ ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಚಿವರ ಕಾರ್ಯವೈಖರಿ ಸರಿ ಮಾಡ್ಕೊಳ್ಳಕ್ಕೆ 3 ತಿಂಗಳ ಸಮಯಾವಕಾಶನ ಕೊಟ್ಟಿದ್ರು. ಆ ಒಂದ್ ವೇಳೆ ಏನಾದ್ರೂ ಸಮಯಾವಕಾಶದಲ್ಲಿ ಕಾರ್ಯವೈಖರಿ ಬದಲಾಗ್ಲಿಲ್ಲ ಅಂತಂದ ಹೇಳಿದ್ರೆ ಕೆಲವು ಸಚಿವರನ್ನ ಕೈ ಬಿಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದೀಗ ಅಂತ ಸಂದರ್ಭದಲ್ಲೂ ಕೂಡ ಸಮಯ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಎಲ್ಲೂ ಕೂಡ ಬಾಯ್ ಬಿಟ್ಟು ಅಥವಾ ಮಾಡ್ತೀವಿ ಅನ್ನೋಂತ ಮಾತುಗಳನ್ನ ಹೇಳಿರ್ಲಿಲ್ಲ ಅಥವಾ ಆ ಪ್ರಸ್ತಾಪ ನಮ್ಮ ಮುಂದೆ ಇಲ್ವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತುಗಳನ್ನ ಆಡಿದ್ರು. ಮೂಡಾ ಪ್ರಕರಣದಲ್ಲಿ ಮೂಡಾ ಟೆನ್ಷನ್ ಅಲ್ಲಿ ಇದ್ದಂತ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರಚನೆ ಮಾಡುವಂತ ವಿಚಾರಕ್ಕೆ ಒಂದಷ್ಟು ಇಂಗಿತ ವ್ಯಕ್ತಪಡಿಸ್ತಿರ್ಲಿಲ್ಲ ಈ ಹಿಂದೆ. ಆದ್ರೆ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ಮಾತನಾಡ್ತೇನೆ ಅನ್ನೋ ಮೂಲಕ ಸಚಿವ ಸಂಪುಟ ಪುನರ್ರಚನೆಗೆ ಎಲ್ಲೋ ಒಂದ್ ಕಡೆಗೆ ಇಂಗಿತ ವ್ಯಕ್ತಪಡಿಸಿದಂತೆ ಕಾಣಿಸುತ್ತೆ. ಕಾವ್ಯ. ಎಸ್, ಥ್ಯಾಂಕ್ ಯು ಹನುಮಂತು ದುರ್ಗತ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.